ಲೇ ಮುನ್ನ ಅಲ್ಲೇ ಅದನ್ನ ಹುಡುಕೋ ಇವತ್ತು ಬಿಡೋದು ಬೇಡ ಅದನ್ನ. ಆಯ್ತು ಮಲ್ಲ ನೀನು ಅತ್ಲಾಗ ಹುಡುಕ್ತಾನೆ ಇವತ್ತು ಎಲ್ಲಿಗೆ ಹೋದ್ರೆ ಬಿಡೋದೇ ಬೇಡ ಅಂತ ಅದನ್ನ ಮರ್ಗಾಯನೆ ಮಾಡಿಬಿಡ. ಬಸಂತಿ ನಮ್ಮವ ಬಂಗಾರ ಗಿಂಡಿಗೆ ಕೈಸಿ ಬಂದಿದ್ಯಲ್ಲ ನಿಮ್ಮವನ ಸಂತಿ ಮಾಡ್ಕೊಂಬಂತ ಕಳಿಸಿ 4 ತಾಸು ಆಯ್ತು. ಸಂತಿ ಮಾಡೋದ್ ಬಿಟ್ಟು ಬಂದು ಇಲ್ಲಿ ನಿಂತಿಯಲ್ಲ ನಿಮ್ಮವ ಬಸಂತಿ. ಮಂಗನ ಮಗನ ಗುಡ್ಡ ಏನ್ ಬೋಲಕ್ ಹಚ್ಚಿದ್ದಿ? ಯಾಕಂದ್ರೆ ಕೇಳಿ ಮೌನ ಬರುತ್ತಾರೆ ಇವತ್ತು ಬಿಡೋದು ಬೇಡ ಅದನ್ನ. ಮಗಳ ನಮ್ಮೂರು ಸ್ವಚ್ಛ ಭಾರತ್ ಅಭಿಯಾನ ಮಾಡೋರು ಬಂದಾರ ಏನ? ಹಂಗಂದ್ರೆ ಏನಪ್ಪ? ಅದೇ ಮೋದಿ ಸರ್ಕಾರ ಮಾಡತ್ತಲ್ಲ ಸ್ವಚ್ಛ ಭಾರತ್ ಅಭಿಯಾನ ಊರವ್ರಿಗೆ. ಇದಕ್ಕ ಬಂದವ್ರನ್ನೆಲ್ಲ ಕಾಯಕ್ಕೆ ಅಡಾಳ ಬಿಟ್ಟಾರತ್ತಲ್ಲ ಅವ್ರಲ್ಲ ಇವ್ರೇನ? ಎಲ್ಲ ತಮ್ಮಗಳ ನಾ ಅದಕ್ಕೆ ಬಂದಿಲ್ಲ. ಬಂತ ಬಸ್ ನಮ್ಕಿತ್ ನೀವು ಅಳ್ತಿದ್ರಿ ಅಪ್ಪ ಕಳ್ತು ಅಪ್ಪ ಕಳ್ಕೊಂಡ್ಬಿಟ್ನಪ್ಪ. ಬಂದ್ರ ನಾ ಮಕ್ಕಳ ನಾ ಪೈಕ ಕಳ್ಸಿ ನಾ ಯಾಕೆ ಇಲ್ಲಿ ಕುಂದ್ರ ಬಂದ ಬರಕ್ಕೆ ಹೋಗಕ್ಕೆ ಆಟೋ ರಿಕ್ಷಾ ಮಾಡ್ರಿ ನಾ ಮಕ್ಕಳ ಅದಕ್ಕಂತ ಬಂದು ಕುಂತವ್ರು ನೀಡ್ರಲಿ. ಅದನ್ನ ಬಿಟ್ಟು ಬಂತೇನೋ ಅಂತ ನಮ್ಮನ್ನ ಕೇಳಿದ್ರೆ ನಾವೇನ್ ಹೇಳ್ಬೇಕು ನಿಮಗೆ? ಯಜಮಾನ್ರೆ ಮಾಡ್ರಿ ಯಾರಿಗೆ ಬೇಕತ್ರಿ ನೀವು? ಗುಡ್ಡ ನಿಮ್ದು ಯಾರಿಗೆ ಬೈತೈತೆ? ಓ ನೀವ ಅಯ್ಯಪ್ಪ ಇಲ್ಲಿಗೆ ಯಾಕೆ ಬಂದ್ರಲಿ ಮಂಗ್ಯನ ಮಕ್ಕಳ? ಪಾಪ ಅವ್ರಿಬ್ಬರನ್ನ ಬೈಬೇಡ. ಎಷ್ಟು ಚಂದ ಐತ್ ನೋಡ, ಒಂದು ಕಟ್ಟಪ್ಪ ಆದ್ರ ಒಂದು ಬಾವು ಐತೆ. ಹೋಗ್ಬೇಡಪ್ಪ, ಅವ್ರಿಬ್ರು ಕಲ್ತು ನನಗೆ ಸಹಾಯ ಮಾಡಕ್ ಬಂದಾರ. ಏನೋ ಈ ಕಾಲ ನಿನ್ ಸಹಾಯ ಮಾಡಕ್ ಬಂದಾರ? ಸಹಾಯ ಮಾಡೋರಲ್ಲವ ಇವ್ರ ಸಾಗೋಳಿ ಮಾಡೋ ಮಕ್ಕಳು ಇವ್ರು. ಹಂಗ ಗೊತ್ತಾಯ್ತು ಮಗಳ. ಈ ಮಕ್ಕಳು ಇಲ್ಲಿ ಅದಾರ ಅಂದ್ರ ಏನೋ ಮಾಡಿರ್ತಾರ. ಈಗ 7 ಮಗಳ ಅದೇನೋ ಕಳ್ಕೊಂಡೆ ಅಂದಲ್ಲ, ಈಗ 7 ಅದನ್ನ ಬಿಡೋದಲ್ಲ. ನಾನು ಬೋಲ್ತೀನಿ ಬುಡ್ಡ. ಕಳ್ಕೊಂಡು ಯಪ್ಪ ನೀ ಏನು ಕೊಡಿಸಿದ್ದೆಲ್ಲ ಬಂಗಾರದ ಚೀಲ, ನಾನು ಚಾಂದಿ ಚೀಲ ಕಳ್ಕೊಂಡು. ಏನೋ ಸಂತಿ ಚೀಲ ಕಳ್ಕೊಂಡೆ? ನಿಮ್ಮ ಅವನು ಹೆಂಗ್ ಕಳ್ಕೊಂಡೆ? ಮನ್ಯಾಗ ಕೇಳ್ತಿ ಯಾವ ಕತ್ತಾನ ಅವನಿಗೆ ಕೇಳೋದು. ಅದು ನಾನು ಬೋಲ್ತೀನಿ ಬುಡ್ಡ. ಈ ಬಸಂತಿ ಸಂತೆ ಮಾಡ ಮುನ್ನ ಚೀಲ ತೆಳಗಿಟ್ಟಿದ್ಲ. ಮುಂದೆ ನಾನತ್ನ ಈ ಬಸಂತಿ ಸಂತ್ಯಾಶೀಲ ತೆಳಗಿಟ್ಟು ದುಡ್ಡು ಅನ್ಸೋ ಹೋಯ್ತನ. ಅವಾಗ ಒಂದು ದೊಡ್ಡ ಹಂದಿ ಬಂದು ಸಂತ್ಯಾಶೀಲ ಬಾಯಿ ಕಚ್ಕೊಂಡು ಒಡ್ಡಾಡೇ ಬಿಡ್ತಾರ ಅದನ್ನ. ಆ ಹಂದಿನ ಇನ್ನೇನು ಅಡ್ಡಾಡ್ಸಿ ಬೆನ್ನ ಹತ್ತಿ ಓಡ ಹಿಡಿಯಾಕತ್ತಿದ್ರ ಅಷ್ಟ್ರ ಒಳಗ ನೀ ಬಂದಿ ನೋಡ. ಓ ಇವ್ರು ಹಂದಿ ಹಿಡಿಯಾಕತ್ಯಾರೇನ? ಎಲ್ಲ ಮಂಗ್ಯನ ಮಕ್ಕಳ ಆಗ ನಿಮ್ಗೆ ಹೇಳ್ತೇನೆ ನಾನು ಚೀಲ ಹೋಯ್ತೀನಿ, ನೀವಿಬ್ರು ಸಂತಿ ಬರ್ರಿ ಅಂತ. ಬುಡ್ಡ ಹಂದಿ ಹಿಡಿಯಕ್ಕೆ ಯಾವ ತಪ್ಪಿಕದ ಅಜ್ಜ? ಹೆಣ್ಣು ಮಕ್ಕಳು ಸಹಾಯ ಮಾಡೋ ತಪ್ಪು ಏನ? ಇಲ್ಲ ಹೋಗ್ರಿ, ಮಂದಿ ಹೆಣ್ಮಕ್ಳು ಏನಾರು ಕಳ್ಕೊಂಡ್ರ ಸಹಾಯ ಮಾಡಕ ಮುಂದೆ ಬರ್ತಾರೆ. ಅದೇ ನಮ್ಮತ್ತ ಮುದುಕರು ಕಳ್ಕೊಂಡ್ರೆ ಹೆಂಗೆ ಬರ್ತಾರೆ ಏನಪ್ಪ? ಬುಡ್ಡ ನಾವು ಹಂದಿ ಹಿಡಿಯಕ್ಕೆ ಅಷ್ಟು ಕಷ್ಟಪಟ್ಟಿವಂತ ನಿನಗೆ ಏನಾದ್ರು ಗೊತ್ತಾ? ಕೇಳಿ ನೋಡಪ್ಪ ಸುದ್ದಿ. ಮಂದಿ ಹೆಂಗಸರು ಏನಾರು ಕಳ್ಕೊಂಡ್ರ ನೀಬ್ರು ಮುಂದಿರ್ತೀರಂತಲ್ಲ. ಅಜ್ಜ ಮಂದಿ ಹೆಣ್ಮಕ್ಳಲ್ಲಿ ನಮ್ಗೆ ಯಾವ ಹೊಟ್ಟಿದ್ದಾಗ ಪಾಪ ಸಹಾಯ ಮಾಡೋ ತಪ್ಪು ಏನ? ಅದನ್ನ ಕೇಳಿನ ಸುದ್ದಿ ಏನಂತ? ನೀಬ್ರು ಮಂದಿ ಹುಟ್ಟಿರಿ ಅಂತಲ್ಲ. ಅಲ್ಲರೇ ಮಂಗ್ಯನ ಮಕ್ಕಳ ಬರೀ ಮುಂಜಾನಿಂದ ಇವನೇ ಮಾಡ್ತಾರ. ಯಾವ ಹೆಂಗಸು ಏನ್ ಕಳ್ಕೊಂಡಾಳ, ಯಾವ ಹುಡುಗರು ಎಲ್ಲಿ ಹೋಗ್ತಾರ, ಬರೀ ಇದೇನ ನಿಮ್ ಕೆಲ್ಸ? ಅಲ್ಲರೇ ನನ್ನ ಮಗಳು ಚೀಲ ಕಳ್ಕೊಂಡ್ರ ನಾನು ಮತ್ತಂತ ನಿಮಗೆ ಯಾಕೆ ಬೇಕಲ್ಲಿ ಮಂಗ್ಯನ ಮಕ್ಕಳ? ನಿಮ್ಮವನ ಮೊದ್ಲು ಮನೆ ನೋಡಿ, ಮನೆ ಹೋದ್ಮ ನಿನ್ನ ಮಾರಿ ಹಬ್ಬತ್ತ ನಡ ನಿಮ್ಮವನ. ನೀನ್ ನಿಂತಂದ್ರೆ ಅನ್ಸ್ಕೆ ಬರುತ್ತಿಲ್ಲ ಬಾಯಿಲೆ. ಅಲ್ಲ ನಮ್ಮ ಅಪ್ಪಗ ಅಮ್ಮ ಬುಟ್ಟ ಹಾಕ್ತಾಳ, ನೀ
ಅಜ್ಜ ಐತಿ ನಮ್ಮ ಅಪ್ಪನ ಗಜ್ಜ ಇನ್ನ ನೋಡಿಲ್ಲ ಎಲ್ಲಿ ಗ್ಯಾಟ್ ಗಜಮ ಐತಿ ನಮ್ಮ ಅಪ್ಪಂದು ನಮ್ಮ ಅಪ್ಪ ಅಂದ್ರೆ ಹಗರ್ ತಗೊಂಡ್ರೆ ನೀವು ಆ? ಈ ಪೀಸ್ ತೆಗಿಬೇಕಂದ್ರೆ 16 ಗೌರ್ ಹರಿಬೇಕಿದು ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಇಲ್ಲ ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಇಲ್ಲ ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಇಲ್ಲ ಅಪ್ಪ ಏ ಕಡೆ ನಾವು ಓದಿನ ಕಡೆ ಅಪ್ಪ ಏ ನಿಮ್ಮ ಅವ್ರ ಮೊದ್ಲು ಮನೆಯಲ್ಲಿ ನಿಮ್ಮ ಅಪ್ಪ ಸುಮ್ಮನೆ ಅಂದ್ರು ನಾನು ನಿನ್ನ ಮಾತು ಕೇಳಂಗಿಲ್ಲ ಹುಟ್ಸೋ ಮುಂದೆ ನನ್ನ ಕೇಳಿ ನೀವು ಹುಡ್ಸೇನು ಅಲ್ಲವೇ ಯಾಕೆ ನಿನ್ನ ಮಾತು ಕೇಳಬೇಕು ಅದನ್ನ ಯಾರು ಕೇಳ್ತಾರೇನ ಮತ್ತೆ ನಾ ಯಾಕೆ ಈಗ ಕೇಳಬೇಕು ನಿನ್ನ ಮಾತು ಮಗಳ ನನಗೆ ಮುಟ್ಟಿದ್ದಿ ಕೇಳ್ಬೇಕ ಅದನ್ನಲ್ಲ ನಾನು ನಿನಗೆ ಹುಟ್ಟಿ ನಮಗೆ ಏನ್ ಗ್ಯಾರಂಟಿ ಏ ಎಲ್ಲ ಕುಂತವ್ರ ಕೇಳ ಕುಂತವರೆಲ್ಲ ನೋಡಕ್ ಬಂದಿದ್ರ ಅಲ್ಲಿ ಮತ್ತೆ ಆಸ್ಪತ್ರೆಗೆ ಬಂದಿದ್ರ ಒಂದ್ 4 ಮಂದಿ ಇದಾರ ಕರಿ ಹೇಳವ್ನ ನಾ ಹೆಂಗ ಮಾಡಲಿ ಈಗ ನಮ್ಮ ಗಂಡ ಬೇರ್ಪಡಿಸ. ನಾ ಹೆಂಗ ಮಾಡಲಿ ಈಗ ನನ್ನ ಗಂಡ ಬೇರ್ಪಡಿಸ. ನಾ ಹೆಂಗ ಮಾಡಲಿ ಈಗ ನೀನ್ ಗಂಡ ಬೇಕಾ ಅಲ್ಲಪ್ಪ ಇನ್ನ 18 ವರ್ಷ ಆಗೋಡು ಆಗಿಲ್ಲ ಅವ ಗಂಡ ಬೇಕಂದ್ರ 20 ವರ್ಷ ಆದ್ಮೇಲೆ ಮಾಡ್ತಾವ್ ಸಡೆ ಬೇಯ್ ಆ ಮುಂದಕ್ಕೆ ಮೆಣಸಿಕಾಯಿ ಗಿಣಸಿಕಾಯಿ ಬೆಳೆತ ಇರ್ಲ ಇನ್ನೊಂದ್ 4 ತಿಂಗಳು ತಳ್ಕೊಂಡ್ಬಿಡು ಬೆಳೆ ಬರ್ತದ ಬೆಳೆ ಬಂದ ನಿನಗೆ ಕೂಡ ಬೆಳೆ ಬಿಚ್ಚಿಬಿಡ್ತು ಮುನ್ನ ಹೋಗ್ ಬಸಂತಿ ಹಾ ಹೋಗ್ ಬಸವಂತಿ ಎಲ್ಲಿ ನಾಟಕ ಬಿಡೋದು ನಾನು ಎಲ್ಲಿ ಬಸರ ಮಾಡ್ತೀನಿ ಯಾರಿಗೆ ಗೊತ್ತಿಲ್ಲ ಏಯ್ ನಾನು ಹೋಗ್ಬರ್ಲ ಬಸಂತಿ ಏಯ್ ಬಾಯ್ ಬಾಯ್ ಮಲ್ಲ ಬಾಯ್ ಎಲ್ಲಿ ಹೋಗ್ತಿ ಬಸಂತಿ ಸ್ವಲ್ಪ ತಡಿ ನಿಮ್ಮದೇ ಇಟ್ಟೈತೆ ಅಂದ್ರೆ ಇದು ನಂದೇನು ಹೇಳ್ತಾನ ಅಲ್ಲಿ ಏ ನಿಮ್ಮ ಅವನ ಹಂಗ ಮನೆ ನೋಡಿ ಏನೈತಿ ಇಲ್ಲಿ ಹತ್ರ ನೋಡಿ ಯಜಮಾನ್ರೆ ನಿನ್ನ ಮಗಳ ಅಂತದ್ ಏನೈತಿ ನಿನ್ನ ಮಗಳ ಅಂತದ್ ಏನೈತಿ ಅಲೆ ಮುಲ್ಲ ಮಲ್ಲ ನನ್ನ ಮಗಳ ಹತ್ರ ಬಂಗಾರ ಪದಕ ಐತಿ ಆ ಪದಕ ಈ ಪದಕ ಕೊಡೋದಿಲ್ಲೋ ನಾವು ಕೊಡತ ನೀವು ಕಾಯಬೇಕು ಅಲ್ಲ ಕೊಡೋದಿಲ್ಲಲೇ ನನ್ನ ಮಕ್ಕಳ ಹತ್ರ ಬಂಗಾರ ಪದಕ ಐತೆ ಏಯ್ ಇವ ಕೊಡೋದಿಲ್ಲ ಅಂತ ಇವ್ರು ಬಿಡೋದಿಲ್ಲ ಅಂತ ನಿಮ್ಮ ಅಪ್ಪನ ಮನೆಯಿಂದ ಏನೋ ಪದಕ ನನ್ನ ಇಷ್ಟ ಅಲ್ಲೇ ಇವ್ರಿಗೆ ಕೊಡ್ತೀನಿ ಕೊತ್ತವ್ರ ಕೊಡ್ತೀನಿ ಬಾ ಏ ನಿಮ್ಮ ನಡೆ ಪುಣ್ಣ ಹಿಂಗಾದ್ರೆ ಬೇಕಾಗಿಲ್ಲ ಈಗ ನನಗೆಲ್ಲ ನಿನಗೆಲ್ಲ ನಡೆ ಮತ್ತೆ ಮುಂದೆ ಹೆಂಗಂತ ಬೋಲ್ಬೇ ಮಲ್ಲ ಒಂದು ಬೈರಗೌಡನ ಅಡಕ್ರೋಹ ಮಾಡಿ ಧೂಮ್ ಧಾಮ್ ಮಾಡ್ಕೊಡಮ್ಮ
ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಐರಿ ಕಂಡಾಗ ಸತ್ತಾಗ ನಾನು ಭೂಮಿ ಸಿಡಿದು ಹೋದಂತೆ ಸರ್ವರೋಗಕ್ಕೂ ದುಡ್ಡೇ ಸರ್ವಸ್ವಮ್ಮಂತೆ ಸ್ವರ್ಗದಲ್ಲಿ ಸೋಪಾನ ಕಟ್ಟಿ ಯಾರಾಡ್ತಿರುವ ಸರ್ವ ಇದ್ದಲ್ಲಿ ಕೂಡ ಸಾವನಿದ ಸರಸವಾದ ಸರ್ವನಾಡಲ್ಲಿ ಹುಟ್ಟಿರೋ ಭಯಾನಕ ಬೈರಾಗೋಡಿ ಗರ್ವದೊಂದಿಗೆ ರಾಜರಾಗಿ ನಿನ್ನ ಉಳಿದುಕೊಳ್ಳುತ್ತಾನಂತ ನಿನಗೆ ಈ ಬೈರೇಗೌಡನಿಗೆ ನೋಟಿಸ್ ಕಳಿಸುವಂತ ದೊಡ್ಡ ನಾಯ್ಬಿಟ್ಟಿದೆ ಮಾಡೋಣ. ಗೌಡ್ರೆ ಗೌಡ್ರೆ ಓ ಯಾರು ಅಗ್ರಜ ಏನಾಯ್ತು ಮಠದಲ್ಲಿ ಗಾಬರಿ ಸಂಕೇತ ಎತ್ತು ಕಾಣ್ತೀರಿ ಅದು ಏನಾಯ್ತಂತ ನನ್ನೆದುರಿಗೆ ಹೇಳು ಅಗ್ರಜ ಗೌಡ್ರೆ ಆನೆಯ ಜೊತೆ ಆಡು ಮನೆ ಕಾಲಕ್ಕೆ ಸಿದ್ಧವಾಗಿ ನಿಲ್ಲುತ್ತನ್ನದೆ ಅದು ಬದುಕಿ ಉಳಿಯುವುದುಂಟೆ. ಅಂದರೆ ನಿನ್ನ ಮಾತಿನ ಅರ್ಥ ಗೌಡ್ರೆ ನಿಮ್ಮ ಶಕ್ತಿ ಅಂತದ್ದೊಂದು ಯೋಚಿಸದೆ ನಾಯಿ ಹೇಳಿ ಆರವಾಲು ಸಿದ್ಧನಾಗಿದ್ದಾನೆ ಆ ಸರಕಾರದ ಸೊಕ್ಕಿನ ಅಧಿಕಾರಿ. ಹಿಂದೆ ನಮ್ಮ ಸ್ಟೀಲ್ ಫ್ಯಾಕ್ಟರಿಯನ್ನು ಸೀಜ್ ಮಾಡಕ್ ಬಂದಾಗ ಅದನ್ನು ನಾನು ತಡೆದು ನಿಮ್ಮಲ್ಲಿಯೇ ಕರೆ ತಂದಿದ್ದೇನೆ. ಅದು ಏನಂತ ನೀವೇ ವಿಚಾರಿಸಿ. ಒಳ್ಳೆ ಕೆಲಸವನ್ನು ಮಾಡಿದೆ ಅಗ್ರಜ. ಈಗ ಎಲ್ಲಿದ್ದಾನೆ ಕರೆಯೋ ಸಕ್ಕಿನ ಸರ್ಕಾರ ಆಯ್ತು ಗೌಡ್ರೆ. ರಂಗ ಏ ರಂಗ ಹೇಳಿ ಬಾಸ್, ಯಾಕೆ ಕರೆದಿತ್ತು? ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಅವನನ್ನು ಕರೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಅವನನ್ನು ಕರೆದುಕೊಂಡು ಬರುತ್ತೇನೆ. ಬಾಸ್, ನೀವು ಹೇಳಿದಾಗೆ ಇವನನ್ನ ಕರೆದುಕೊಂಡು ಬಂದಿದ್ದೆ. ಅದು ಏನಂತ ನೀವೇ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಓಹೋ, ಈಗ ನಾನು ಕೂಡ ನಿನಗೆ ನಮಸ್ಕಾರ ಮಾಡಬಾರದು ಹೇಳ್ತೀನಿ. ಛೇ ಛೇ,
ಹಾಗೇನಿಲ್ಲ ಗೌಡ್ರಿ, ನಮಸ್ಕಾರ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ನಮಸ್ಕಾರ ಮಾಡೋದು ನನ್ನ ಧರ್ಮ, ಮಾಡಿರುವೆ. ಅದನ್ನು ಮಾಡೋದು ಬಿಡೋದು ನಿಮ್ಮಿಷ್ಟ. ಏ ಅಧಿಕ ಪ್ರಸಂಗಿ, ರೂಲ್ಸ್ ಬಗ್ಗೆ ನಮಗೆ ತಿಳಿಯಲು ಬರಬೇಡ. ಸುಮ್ಮನೆ ಬಂದ ವಿಷಯದ ಬಗ್ಗೆ ಮಾತನಾಡಿ ಹೊರಟು ಹೋಗುವ ಇಲ್ಲಿಂದ. ನೋಡಿ ಗೌಡ್ರೆ, ನಿಮಗೆ ಕೊಟ್ಟಿರುವ ಕಾಲಾವಕಾಶ ನಿಮಗೆ ಮುಗಿದೋಯ್ತು. ನೀವು ಹಣ ಕಟ್ಟದಿದ್ದ ಕಾರಣದಿಂದ ನಾನು ಅನಿವಾರ್ಯವಾಗಿ ನಿಮ್ಮ ಫ್ಯಾಕ್ಟರಿಯ ಸೀಲ್ ಮಾಡಲೇಬೇಕು. ಇದು ನನ್ನ ಕರ್ತವ್ಯ. ಮುಚ್ಚು ಬಾಯಿಯ ಸರ್ಕಾರದ ನಾಳೆ ಈ ಬೈರೇಗೌಡನ ಮುಚ್ಚು ಬಾಯಿ ಸೊಕ್ಕಿನ ಸರ್ಕಾರ ಪಿಲ್ಲಿಯೇ ಕರ್ತವ್ಯ ನೆಪ ಹೇಳಿ ಈ ಬೈರೇಗೌಡನ ಎದುರಾಕಿಕೊಂಡರೆ ಮುಂದೆ ಬೈರೇಗೌಡನ ಎದುರಾಕಿಕೊಂಡರೆ ಅದೇ ಸರ್ಕಾರದಿಂದ ಒತ್ತ ಅಧಿಕಾರದಿಂದ ಹೊರಗಂಪಬೇಕಾಗ್ತದೆ ಮಗನೇ. ಎಚ್ಚರ. ಮಿಸ್ಟರ್ ಬೈರೇಗೌಡ, ಅಧಿಕಾರದಿಂದ ಹೊರಗೆ ಕಳಿಸುವುದಕ್ಕೆ ನಾನೇನು ನಿಮ್ಮ ಪ್ರಾಣದಿಂದ ಓದಿದವನಲ್ಲ. ಹಾಗಂತ ನಿನ್ನಾಗೆ ಲಂಚವನ್ನು ಕೊಟ್ಟು ಮಂಚವನ್ನೇರುವ ಕಂತ್ರಿ ಕದಿಮನೋ ನಾನಲ್ಲ. ಹೊಟ್ಟೆಗೆ ಇಟ್ಟಿಲ್ಲದಿದ್ದರೆ ಹುಲಿಯಂತೆ ಬೆಳೆಸಿ ಈ ಅಧಿಕಾರವನ್ನು ಕೊಟ್ಟವರು ನನ್ನ ಎತ್ತವರು ಹೊರತು ನಿನ್ನಂತ ಕತ್ತೆ ಕಿರುವರಲ್ಲ. ಲೇ ಸರ್ಕಾರಕ್ಕೆ ಹುಟ್ಟಿದ ಷಂಡನ ಮಗನೇ, ಅಧಿಕಾರ ಇದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ಮನೆಯಿಂದ ತಿಳಿದಿರುವೆಯಾ? ಸುಮ್ಮನೆ ನಮ್ಮ ದನಗಳೇ ಕ್ಷಮೆ ಹಾಕಿ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ನಾನೇ ಸ್ಮಶಾನದ ಕಡೆ ಕಳಿಸಬೇಕಾಗುತ್ತದೆ. ಏ ಅಗ್ರಜ, ನೀನು ನನ್ನ ಸ್ಮಶಾನಕ್ಕೆ ಕಳಿಸಿದರ ಒಳಗಾಗಿ ಇಡೀ ನಿನ್ನ ಜಾತಕವನ್ನು ಜಾಲಾಡಿ ಇತ್ತ ನಿಮ್ಮ ಫ್ಯಾಕ್ಟರಿಗೆ ಬೀಗವನ್ನು ಜಡಿದು ನಿನ್ನ ಜಾಯಮಾನ ಎಂತದು ಎಂದು ಈ ಜಗತ್ತಿಗೆ ಎತ್ತಿ ತೋರಿಸದಿದ್ದರೆ ದಕ್ಷ ಅಧಿಕಾರಿ ಪಿ.ಕೆ. ರವಿನೇ ಅಲ್ಲ. ಸೊಕ್ಕಿನ ಕುಂಡಿಯ ಏರಂಗ ಮೊದಲ ಹಿಡಿಯೋ ನಾಯಿ ನಾನು. ಲೇ ಅಧಿಕಾರಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಕ್ಕೋ ನಿನ್ನನ್ನು ಬಿಟ್ಟು ಬಿಡ್ತಾನೆ ಕಡಿದ್ಯಾ? ಸಿಂಹದ ಕೂದಲಿಂದ ತಪ್ಪಿಸ್ಕೊಂಡು ಹೋಗ್ಲಕ್ಕೋ ಅದೊಂದಿಗೆ ಸತ್ಯದ ಮಗನೇ. ಗೌಡ್ರೆ, ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಒಬ್ಬ ಡ್ಯೂಟಿ ಮೇಲೆ ಇರುವ ಒಬ್ಬ ಅಧಿಕಾರಿಯನ್ನು ಈ ರೀತಿ ಬಂಧಿಸಿದರೆ ಮುಂದೆ ನೀವೆಲ್ಲ ಸೇರಿ ಬಂಧುಖಾನೆಯಲ್ಲಿ ಬಂಧನ ಒಳಗಾಗಿವ್ರಿ. ಜೋಕೆ ಬಂದಿಕಾನೆ ಲೇ ಕಬಿ, ಬಂದಿಕಾನಿ ಕಾಯರ ಜೊತೆ ಸಂಬಂಧ ಇಟ್ಟುಕೊಂಡಿರುವ ಈ ಬಂಡಕೋರರಿಗೆ ಬಂಧನ ಎಂಬ ಭಯ ತೋರಿಸ್ತೀಯ ಮಗನೇ? ಭಯ ಭಯ ನನಗಳ್ರು ಸಾವಿಗೆ. ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ದ್ರೋಹವೆಸಗಿ ಸಿಕ್ಕ ನಿಧಿಯನ್ನು ನಿಮ್ಮ ಬೊಕ್ಕಸಕ್ಕೆ ಸೇರಿಸಿಕೊಂಡು ಭಯದಿಂದ ಬದುಕುತ್ತಿರುವರು ನೀವು, ನಾನಲ್ಲ. ಯಾಕೆ ಗೌಡ, ಯಾಕೆ ಎದುರಿಸುವೆ? ಗಂಟಲು ಒಣಗಿ ಹೋಯ್ತೆ ಅಥವಾ ಭಯ ಎಂದರೆ ಈಗ ನಿನಗೆ ಎಂದು ಅರ್ಥವಾಯಿತೆ? ಹೇಳು ಗೌಡ, ಹೇಳು. ಸೊಕ್ಕಿನ ಕುಂಡಿಯ ಇಷ್ಟೆಲ್ಲ ತಿಳಿದಿರುವೆ ನೀನು. ಇನ್ನು ಮುಂದೆ ಬದುಕಿರಬಾರದು ಮಗನೇ. ನೀನು ಬದುಕೆ ಉಳಿದರ ನಮಗೆ ಬರಬಾರದು ಮರಣ ಎಂಬ ಮರ್ಮದ ಮೃದಂಗಣ. ಆಗ್ರಹ ಅರ್ಥವಾಯ್ತು ಕೊಡ್ರಿ. ಏ ಗೌಡ, ಈ ನಿನ್ನ ಬಂಡತನಕ್ಕೆ ಎದುರುವ ಗಂಡು ನಾನಲ್ಲ. ನೀನೇನು ಪ್ರಯತ್ನ ಪಟ್ಟರು ಪರದಾಡಿದರು ಕೊನೆಗೆ ನಾ ಹೇಳಿದ ಹಗ್ಗಗೆ ಕುಣಕೆಗೆ ನೀವೆಲ್ಲ ಶರಣರಾಗಲೇಬೇಕು. ಹಲೋ ಮಿಸ್ಟರ್ ದಕ್ಷ ಅಧಿಕಾರಿ,
ತಾಯಿಯೇ, ನೀನು ನಾನು ತಂದು ಹಗ್ಗ ಎಳೆದು ಕುಣಿಕೆ ರೆಡಿ ಮಾಡುವಷ್ಟರಲ್ಲಿ ಸ್ಮಶಾನದಲ್ಲಿ ನಿನಗೆ ಕುಣಿ ಸಿದ್ಧವಾಗಿದೆಂದು ಹೇಗೆ ತಿಳಿಯಬೇಕು? ಬೇಡಿ ಅಗ್ರಜ ಮತ್ತೇಕೆ ತಡ ಮಾಡ್ತೀರಿ? ದಟ್ಟ ಹಾರಾಣದಲ್ಲಿಡ ಕಾಸಿಂಗ್ ದಟ್ಟ ಹಾರಾಣದಲ್ಲಿಡ ತರಿಸಿದ ಆ ಕಾಳಿಂಗೈಸ ಸರಪನ್ನು ಕಟ್ಟು ಇವನ್ನ ಯಮಲೋಕಕ್ಕೆ ಹತ್ತು ಬಿಡ. ರವಿ ದೇಶದ್ರೋಹಿಗಳ ಸರ್ಕಾರ ಕೆಲಸ ದೇವರ ಕೆಲಸವೆಂದು ತಿಳಿದು ನಿಯತ್ತಿನಿಂದ ಕೆಲಸ ಮಾಡಿದ್ದಕ್ಕೆ ಇದನ್ನ ನೀವು ಕೊಟ್ಟಿರೋ ಪ್ರತಿಫಲ. ಉಗ್ರಗಾಮಿಗಳ, ಇಂದು ನೀವು ನನ್ನನ್ನು ಕೊಂದು ನನ್ನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಮುಂದೊಂದು ದಿನ ಆ ದೇವರಿಂದ ತಪ್ಪಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಹೋಗುತ್ತೇನೆ, ಹೋಗಿ ನೀವು ಬರುವ ದಾರಿಯನ್ನೇ ಕಾಯುತ್ತೇನೆ. ಅಮ್ಮ ಅಗ್ರಜ, ಈ ಸಪ್ತಾಧಿಕಾರಿಯನ್ನು ಎತ್ತಿಕೊಂಡು ಹೋಗ ಅವನ ಕಚೇರಿ ಖಾನಿಗೆ ಉರುಳಾಕಿ ಬಾ. ಒಂದು ಡಾಕ್ಟರ್ಗೆ ಫೋನ್ ಮಾಡಿ ಇವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನಂತ ರೆಡಿ ಮಾಡಂತ. ಮುಂದೆ ನಮ್ಮ ಮಂತ್ರಿಗೆ ಫೋನ್ ಮಾಡಿ ವಿಷಯವನ್ನು ನಾನು ತಿಳಿಸ್ತೀನಿ. ಅರ್ಥವಾಯ್ತು? ರಂಗ ಎತ್ತಿಗೋ ಸತ್ತ ಬಾರಿಯನ್ನು. ಅಧಿಕಾರಿ, ದಕ್ಷಾಧಿಕಾರಿ, ಅಧಿಕಾರ ಒಯ್ದಂದ ಮಾತ್ರಕ್ಕ ಎಲ್ಲಾರನ್ನೂ ಮನಸ್ಸ ಬಲ್ಲ ಅಂತ ತಿಳಿದ್ರೆ ನಮ್ಮಂತ ಕುಬೇರನ್ನು ಮನಸ್ಸಲ್ಲ ಬಂದರ ಮಶಾಣದ ದಾರಿ ತೋರಿಸ್ತಾರಂತ ಅರ್ಥ ಮಾಡಿಕೊಳ್ಳಾರಿದೆ. ಅನಾಥ ಎಣವಾಗಿ ಹೊರಟು ಹೋದ. ಗೌಡ್ರ ಯಾಕೆ ಪಡಿಸಲಿ? ಏನಾಯ್ತು ನಿನಗೆ? ಯಾಕೆ ಈ ರೀತಿ ಅವಸರದಿಂದ ಓಡಿ ಬರ್ತಿರುವೆ? ಗೌಡ್ರ, ಒಂದು ವಿಷಯ ಮಾತಾಡಕಂತ ಆ ಬೆಟ್ಟಪ್ಪನ ಮಕ್ಕಳು ಇತ್ಲಾಗೆ ಬರ್ತಾರ್ರಿ. ನನಗೆ ಯಾಕೆ ಹೆದರಿಕೆ ಆತತ್ರಿ ಅಪ್ಪ ಗೌಡ್ರ. ಬರಲಿ ಪಡಿಸಲಿ, ಬರಲಿ. ಈ ಬೈರೇಗೌಡನ ಕೋಟೆಗೆ ಬಂದವರು ನಮ್ಮಂತಿದ್ದರೆ ಸರಿ, ಒಂದು ವೇಳೆ ನಮಗೆ ಇರೋದಾಗಿ ಆಡಾಡಿದರೆ ಅವರು ಇಬ್ಬರ ಎಣ ಬೀಳೋದು ಖಂಡಿತ. ಅದಕ್ಕೆ ನೀನೇ ಜಾತಿರ್ತೀವಿ. ಅವ ಏನಾರ ಇಲ್ಲಿಗೆ ಬಂದಿದ್ದೆ ಕರವಾಯ್ತಂದ್ರೆ ಎಣ ಹಾಕನೋ ಇಲ್ಲ ಈ ಎಣ ಬೆಳೆಸಿ ಹೋಗ್ಕನೋ ನನಗೆ ಒಂದ ತಿಳಿವಲ್ತ. ಏ ಕಪಿ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಬಿಟ್ಟಿರ್ತಾರ ಅವನಿಗೆ? ತಡ್ರಿ ಗೌಡ್ರ, ನಿಮ್ದು ನಮ್ದು ನಮ್ಗೆ ಸ್ವಲ್ಪ ಕಾಣತ್ತದು ಮೇಲೆ ನೋಡ್ರಲ್ಲಿ. ಇನ್ನು ಎಣ ಬಿದ್ದಿಲ್ಲ, ಆಗ್ಲೇ ನಮ್ಮ ಮನೆ ಮ್ಯಾಗ ಹದ್ದು ಕಾಗಿ ಹಾರಾಡಕತ್ತೇವ್ರಿ ಗೌಡ್ರ. ಮುಗಿತ್ರಿ ಗೌಡ್ರ, ನಿಮ್ಮ ಋಣ ಮುಗಿತು. ಬಾಯಿ ಮುಚ್ಚೆ ಅವಿನಾಶ, ಯಾಕೆ ಈ ರೀತಿ ಹುಚ್ಚಂತರ ಆಡ್ತೀರಿ?
ನಮಸ್ಕಾರ. ಯಾಕೆ ಎಲ್ಲರೂ ಅರಮನೆ ಕಡೆ ಪ್ರಯಾಣ ಬೆಳೆಸಿರ? ಏನು ವಿಷಯ? ಅದೇ ನೋಡ್ರಿ, ಆ ಹೊಲದ ವಿಷಯವನ್ನು ಮಾತನಾಡೋದಕ್ಕೆ ಬಂದಿದ್ದೇವೆ. ಅಲ್ಲೋ ರಮಣ, ಹೊಲದ ಬಗ್ಗೆ ಮಾತಾಡಕ್ಕೆ ಏನು ಉಳ್ಕೊಂಡತ್ತೆ? ಇವತ್ತು ನೀವು ಸಾಲ ಕಟ್ಟಿದ್ರೆ ನಾಳೆ ನಿಮ್ಮ ಹೊಲ ನಿಮಗೆ ಬಿಟ್ಟು ಕೊಟ್ಟು ಬಿಡ್ತೀವಿ. ಅದಕ್ಕೇನಂತೀಯ ಬಾ ರಮಣ? ಕಾರ್ಕೊಂಡ್ರೆ ಸಾಲ ಕೊಡಿದ್ರೆ ಎಲ್ಲಿ ತನಕ ಕೊಡುವ ಸಾಲ? ಅದಕ್ಕೆ ಲೆಕ್ಕ ಪತ್ರಗಳಿಲ್ಲವೇ? ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ದುಡಿದ್ರು ಕೂಡ ತೀರದ ಆ ಸಾಲ ನಮ್ಮ ತೆಗೆದುಕೊಂಡ ಸಾಲವಾದ್ರೆ ಮರಿಯ ತೆಗೆದುಕೊಂಡವರಿಗೆ ತೀರಿಸಲಾರದ ಸಾಲ ನೀನೇನು ತೀರಿಸಬಲ್ಲೆ? ಅದು ಸಾಧ್ಯ ಅಲ್ಲ ಅಂತ ತಿಳಿದು ಇದ್ದ ಜಮೀನಿಗೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಕೊಂಡಿದ್ದಾರೆ ನಿಮ್ಮ ತಂದೆ ಬೇಕಪ್ಪ. ಹೇಗಡ ಮಾರಿದ ಸಾಲಕ್ಕೆ ಇದ್ದ ಜಮೀನನ್ನು ಮಾರುವ ಮೂರ್ಖನಲ್ಲ ನಮ್ಮ ತಂದೆ. ನಮ್ಮ ತಾಯಿ ಹೇಳುವ ಪ್ರಕಾರ ನೀವು ಕೊಟ್ಟಿರುವ ದುಡ್ಡಿಗೆ ನಮ್ಮ ತಂದೆ ನಿಮ್ಮ ಮನೆಯಲ್ಲೇ ದುಡಿದಿದೆ ಹೆಚ್ಚಾಗಿದೆ ಅಂತೆ. ಇದನ್ನೊಪ್ಪಿಕೊಂಡು ಸುಮ್ಮನೆ ನಮ್ಮ ಹೊಲವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ರುದ್ರ ರೌದ್ರಾದರೂ ತಾಳಬೇಕಾಗತ್ತರೆ. ಏ ಶಿವರುದ್ರ, ಏ ಅವತಾರ ಅಂತ ರುದ್ರ ಅವತಾರ ಅಂತ ತಪ್ಪು ಮಾತಾಡಿದ್ರೆ ನಿನ್ನ ಮಾಡಬೇಕಾಗ್ತದ ಮಗನ. ಗಡಿಪಾರು ಮಾಡೋದಕ್ಕೆ ನಾವೇನು ತಾಯಿ ಕುಟುಂಬ ಕಷ್ಟದಲ್ಲಿದ್ದರೂ ನ್ಯಾಯ ಬೆಳೆದಿರುವ ಆ ಬೆಟ್ಟ ಸಂದೀಪ, ದೊಡ್ಡವರಿಗೆ ಹೇಗೆ ಮಾತನಾಡಬೇಕೆಂದು ತಿಳಿಯದೆ ಏನು ಮಾತನಾಡಬೇಡಿ. ದಯವಿಟ್ಟು ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರಿ. ನೋಡು ರಮಣ, ಅಲ್ಲೋ ರಮಣ, ಇವ್ರಿಬ್ರು ಕರ್ಕೊಂಬಂದು ನಮ್ ಗೌಡ್ರ ಜಗಳ ಮಾಡಕ್ ಬಿಟ್ಟಿಯಲ್ಲ ಯಾಕ? ನಾವೇನ್ ಕೈಲಾಗದವ್ರ ಅಂತ ತಿಳ್ಕೊಂಡಿಯೇನ? ಬಾರಪ್ಪ, ನಮ್ ಗೌಡ ಹೂ ಅಂದ್ರ ಸಾಕ, ಇವಾಗ ನೋಡ್ಕೊಂಡ್ಬಿಡ್ತು ನೋಡು. ನೋಡು ರಮಣ, ಬಹಳ ದಿನಗಳಿಂದ ಇವ್ರ ಅಪ್ಪನ ಮನೆಯಲ್ಲಿ ದುಡಿದಿದ್ದಾನಂತ ಒಂದ ಕಾರಣಕ್ಕೆ ಇವರನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲದಿದ್ದರೆ ಮುಂದಾಗ ಪರಿಣಾಮ ಎದುರಿಸಲು ಸಿದ್ಧರಾಗಿರ. ಅನ್ಯಾಯವನ್ನು ಎದುರಿಸಬೇಕೆಂದು ನಿಂತಿರುವಾಗ ಇನ್ನು ಈ ನಿಮ್ಮ ವಿಧಿಕ ಕಾನೂನಿನ ಪ್ರಕಾರ ನೋಟಿಸ್ ಅನ್ನು ಕಳಿಸಿದರೆ ಅದನ್ನೇ ಧಿಕ್ಕರಿಸುವ ಮೆರೆಯುವ ನಿನಗೆ ಉತ್ತರವನ್ನು ನೀಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಸುಮ್ಮನೆ ನಮ್ಮ ಹೊಲವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಬೈರೇಗೌಡನ ವಜ್ರಾಜ ಬಂದಿದ್ದ ಮಗನೇ ನಿನಗೆ ತೊಟ್ಟಲಲ್ಲಿ ಅಳತಿರುವ ಹಸುಗುಸಲೆ ಕುಳಿತಾರ. ಈ ಹೆಸರನ್ನು ಕೇಳಿದ್ರೆ ನನ್ನ ಅಲ್ಲನೆ ನಿಲ್ಲಿಸಿಬಿಡ್ತದ. ಏಕೆ ಗೊತ್ತಾ? ಈ ಎದುರಿಗಿನ ಸತ್ಯ ಅಂತದ್ರಲ್ಲಿ ನನ್ನನ್ನೇ ಒದಿಯಷ್ಟು ದೊಡ್ಡನಾಗ್ಬಿಟ್ಟಿದ್ದ ತರಬೇಸರನ ಮಗನ. ಹೇಗಡ ನಾನು ಸ್ಮಶಾನದಲ್ಲಿ ಹುಟ್ಟಿದವನಲ್ಲ, ಸರಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿ ಬಂದವನಲ್ಲ. ಸ್ಮಶಾನದಲ್ಲಿ ಹುಟ್ಟಿದವನು. ಆ ರುದ್ರಭೂಮಿಯಲ್ಲಿ ಹುಟ್ಟಿದ್ದಕ್ಕಾಗಿ ನನ್ನ ತಾಯಿ ನನಗೆ ಶಿವರುದ್ರ ಎಂದು ಹೆಸರಿಟ್ಟು ಶೂರತನದಿಂದ ಸಾಕಿ ಬೆಳೆಸಿದ್ದಾಳೆ. ಅಂತ ತಾಯಿಯ ಎದೆ ಹಾಲು ಕುಡಿದು ಬೆಳೆದಿರುವ ನಾನು ಸ್ಮಶಾನದಲ್ಲಿ ಹುಟ್ಟುವುದು ಗೊತ್ತು. ಆಚಾರಕ್ಕೆ ಅಟ್ಟುವುದು ಗೊತ್ತು. ನನ್ನ ಅತ್ತ ಬೇಕಂತ ಬಂದ ಎಷ್ಟೋ ಕಟ್ಟಗಳಿಗೆ ಸೆಟ್ಟ ಕಟ್ಟಿ ಹುಟ್ಟಿರುವಾಗ ನಿನ್ನಂತ ನರಿನಾಯಿಗಳಿಗೆ ನರಕ ದಾರಿ ತೋರಿಸೋದು ನನಗೆ ಯಾವ ಲೆಕ್ಕ? ನೋಡುಗೌಡ, ಮಾತಿಗೆ ಮಾತು ಬೆಳೆಸಿ ಮಾತನಾಡೋ ಅವಶ್ಯಕತೆ ಏನು ನಮಗಿಲ್ಲ. ನ್ಯಾಯವಾಗಿ ಸೇರಬೇಕಿದ್ದು ನಮ್ಮ ಆಸೆಯನ್ನು ನಮಗೆ ಒಪ್ಪಿಸಿದರೆ ನಮಗೂ ಕ್ಷೇಮ, ನಿಮಗೂ ಕ್ಷೇಮ. ಹೆಚ್ಚಿಗೆ ಮಾತು ಬೆಳೆಸುವ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ನಿಮ್ಮ ತಂದೆ ಸೈನ್ ಮಾಡೋ ಬಾಂಡ್ ಪೇಪರ್ವನ್ನು ತೆಗೆದುಕೊಂಡು ಸರಿಯಾಗಿ ನೋಡಿ ಹೊಲದ ಈಸೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗಿಲ್ಲ.
ಸರಿ ಗೌಡ್ರ, ಹೋಗಿ ಈಗಲೇ ತರ್ತೀನಿ. ಸರಿ ಗೋಡ್ರೆ ಗೋಡ್ರೆ, ನಿಮ್ಮ ಕಾಲಿಗೆ ಬೀಳಿ. ಈ ಇಬ್ಬರಿ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಬೇಕಾದ್ರೆ ನಾನು ನಿನ್ನ ಮನೆಯಲ್ಲಿ ಸಹಾಯಧನ ದುಡಿತೇನೆ. ಆದರೆ ಆ ಹೊಲ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಗೋಡ್ರಿ. ಆ ಹೊಲ ಕೊಡುವ ಮುನ್ನ ದೊಡ್ಡ ಮನಸ್ಸನ್ನು ಮಾಡಿಕೊಡ್ರಿ, ದೊಡ್ಡ ಮನಸ್ಸು. ಓ ರಾಮಣ್ಣ, ತಗೊಳಪ್ಪ ಬಾಂಡ್ ಪೇಪರ್. ಆ ಬೆಟ್ಟಪ್ಪ ಸೈನ್ ಮಾಡ್ಯಾನಿಲ್ಲ ಅಂತ ಸ್ವಲ್ಪ ಕಾಣುತ್ತಾವ ನೋಡು. ಸಂದೀಪ, ಇದರಲ್ಲಿ ಏನೋ ಬರೆದಿದೆ, ಏನಂತ ನನಗೆ ಓದಕ್ಕೆ ಬರ್ತಾ ಇಲ್ಲ. ಇದೇನಂತ ಸ್ವಲ್ಪ ನೀನೇ ಓದಿ ನೋಡು. ಏನಿದು ಮಾಮ, ಅಪ್ಪಾಜಿ ಅವರು ಸಹಿ ಮಾಡಿದ್ದು ನಿಜಾನೇ ಇದೆ? ಅಣ್ಣ, ಏನು ಹೇಳ್ತಿರುವೇನೆ? ಅಪ್ಪಾಜಿಯವರು ಹೊಲಕ್ಕೆ ಸಹಿ ಮಾಡಿದ್ದಾರೆ. ಹಾಗಾದರೆ ಅಮ್ಮ ಹೇಳುವ ಮತ್ತು ಸುಳ್ಳದೇ ಹೇಳ್ತಿರುವೆಯ? ಹೌದು ಶಿವರುದ್ರ, ಹಣದ ಅಡೆತಡೆಯಾಗಿ ನಮ್ಮ ಹೊಲವನ್ನು ಇವರಿಗೆ ಬರಲಿ ಕೊಟ್ಟಿದ್ದಾರೆ ಎಂದು ಈ ಕಾಗದದಲ್ಲಿ ಬರೆದಿದೆ. ಅಪ್ಪಾಜಿಯವರು ಸಹಿ ಮಾಡಿದ್ದಾರೆ, ಬೇಕಾದರೆ ನೀನೇ ನೋಡು. ಅಣ್ಣ, ಯುದ್ಧ ವಿಷಯವನ್ನು ಯುದ್ಧ ಹಾಗೆ ಓದಿದರೆ ಅವನನ್ನು ವಿದ್ಯಾವಂತ ಎನ್ನುತ್ತಾರೆ. ಅದನ್ನು ಓದುವಾಗ ವ್ಯತ್ಯಾಸವನ್ನು ಗಮನಿಸಿ ಶೋಧನೆಯನ್ನು ಮಾಡುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಅಣ್ಣ, ವಿದ್ಯೆಗೂ ಬುದ್ಧಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಣ್ಣ, ಅಜಗಜಾಂತರ ವ್ಯತ್ಯಾಸವಿದೆ. ಅಂದರೆ ನಿನ್ನ ಮಾತಿನ ಅರ್ಥ? ನಾನು ಹೇಳುತ್ತೇನಣ್ಣ, ವಯಸ್ಸು ಕಡಿಮೆ ಆಗುವ ನಿನಗೆ ಇಷ್ಟೊಂದು ಬುದ್ಧಿ ಇರಬೇಕಾದರೆ ಇನ್ನ ದಿನ ಬೆಳಗಂತೆ ಅರವೊಂದು ಆರಲ್ವ ಈ ಜನರಿಗೆ ಇದ್ದಕ್ಕಿರಬೇಡ. ಏ ರುದ್ರ, ಹೆಚ್ಚಿಗೆ ಮಾತು ಬೆಳೆಸುವ ಅವಶ್ಯಕತೆ ನನಗಿಲ್ಲ. ನಿಮ್ಮ ತಂದೆ ಸೈನ್ ಮಾಡಿರೋ ಬಾಂಡ್ ಪೇಪರ್ವನ್ನು ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಹೊರಟು ಹೋಗು. ನಮ್ಮಪ್ಪ ತೀರಿಕೊಂಡಿರೋದು 1988 ಮಾರ್ಚ್ 3ರಲ್ಲಿ. ನೀನು ಈ ಬಾಂಡ್ ಪೇಪರ್ ಅನ್ನು ಖರೀದಿ ಮಾಡಿದವರು 1988 ಮಾರ್ಚ್ 23ರಲ್ಲಿ. ಅಂದರೆ ನಮ್ಮಪ್ಪ ಸತ್ತ 20 ದಿನದ ನಂತರ ಈ ಬಾಂಡ್ ಪೇಪರ್ ಅನ್ನು ಖರೀದಿ ಮಾಡಿದ್ದೀಯ. ಹಾಗಾದರೆ ಸತ್ತ ನಮ್ಮಪ್ಪ 20 ದಿನದ ನಂತರ ಬದುಕಿ ಬಂದು ಸಹಿ ಮಾಡಲ್ಲ ಹೇಗೆ ಸತ್ತ? ಸರಿ, ಗೌಡ್ರ, ಸ್ವಲ್ಪ ಮನೆ ಕಡೆ ಹೋಗಿ ಬರ್ತಲ್ರಿ. ಏನು ಇದೆಲ್ಲ? ಗೌಡ್ರ, ನನಗೆ ತಿಳಿಬಾರ್ದು, ಇನ್ನು ನಿಮಗೆ ಇನ್ನು ಹೆಂಗೆ ಹೇಳ್ಬೇಕು? ಯಪ್ಪ, ನೋಡು ರುದ್ರ, ಕಾಗದ ಬರೆಯೋದ್ರಲ್ಲಿ ವ್ಯತ್ಯಾಸ ಆಗಿರ್ಬೋದು, ಆದರೆ ನಾನು ಕೊಟ್ಟು ದುಡ್ಡೆಂದು ಸುಳ್ಳಾಗುತ್ತೆ. ಸುಮ್ಮನೆ ಹೊಲ ದಿಶೆಯನ್ನು ಬಿಟ್ಟು ಸುಮ್ಮನೆ ಹೊರಟು ಹೋಗು. ಇಲ್ಲದಿದ್ದರೆ ಮುಂದಾಗ ನಿಮ್ಮ ಸಾವಿನ ದಿನಗಳು ಎಣಿಸಬೇಕಾಗುತ್ತದೆ. ಎಚ್ಚರ ಮಗನೇ. ಏನೇನು ನಿನಗೆ 1 ವಾರ ಕಾಲಾವಕಾಶವನ್ನು ಕೊಡುತ್ತಾರೆ. ಅಷ್ಟರಲ್ಲಿ ನಮ್ಮ ಹೊಲವನ್ನು ನಮಗೆ ಒಪ್ಪಿಸಿಕೊಟ್ಟರೆ ಸರಿ, ಇಲ್ಲದಿದ್ದರೆ ಇಲ್ಲಿ ರಕ್ತದ ಕಡೆ ಜನ ಬಿಟ್ಟುಕೋ. ಮಾವ, ಹೋಗೋಣ ನಡ್ರಿ. ಆನೆಯ ಮೇಲೆ ಕುಳಿತುಕೊಂಡು ಮಿಸ್ಟರ್ ಬೈರೇಗೌಡ, ಆನೆಯ ಮೇಲೆ ಕುಳಿತುಕೊಂಡು ಊರ ತುಂಬ ಮೆರವಣಿಗೆ ಮಾಡಿಕೊಂಡವರಲ್ಲ, ಹಣ್ಣು ಮುಕ್ಕಿರುವಾಗ ನೀನ್ಯಾವ ಲೆಕ್ಕ ನನಗೆ? ಅರಮನೆಯ ಮೇಲೆ ಕುಳಿತುಕೊಂಡು ಕೂಗುವ ಕಾಗೆ ಅದೆಂದಿಗೂ ಗರಡಾಗಲಾರದು. ನೆನಪಿಟ್ಟುಕೋ.
ಊರೆಲ್ಲ ಮೆರವಣಿಗೆ ಮಾಡ್ತಿದ್ದಾರೆ. ಅದು ನನಗೆ ಸನ್ಮಾನ ಮಾಡ್ತದಂತ ಸಂತೋಷ ಪಟ್ಟಿದೆ ಅಂತ. ಪಾಪ ಆ ಮೂಗ ಕುರಿಗೆ ಏನು ಗೊತ್ತು, ಇನ್ನ ಕೆಲವು ಕ್ಷಣಗಳಿಗೆ ನನ್ನ ಕಟ್ಟನ್ನ ಕಟ್ಟೆ ನೆಲಕ್ಕೆ ಬೀಳ್ತದ. ಶಿವರುದ್ರ ಅರೇದೈತಂತ 10 ಮರಿ ಮಾಡಿದರೆ ಏನು ಹುಟ್ಟಿ ಬಂದಿರೋ ಮಶಾನಕ್ಕೆ ಮರಳಿ ಕಳಿಸ್ತಾರಂತ ನಿನಗೆ ಹೇಗೆ ತಿಳಿಯಬೇಕ? ನಿಧಿ ವಿಷಯಕ್ಕೆ ತಲೆ ಹಾಕಿ ಅವರಪ್ಪ ಪ್ರಾಣವನ್ನ ಕಳ್ಕೊಂಡ ಅಂದ್ರೆ ಈ ಮಕ್ಕಳು ಹೊಲದ ವಿಷಯಕ್ಕೆ ತಲೆ ಹಾಕ್ಯಾರ್ರಿ ಗೌಡ್ರ. ಅಂದ್ರೆ ಈ ಮಕ್ಕಳೊಂದು ತಲೆನೇ ತೆಗಿಬೇಕು ನೋಡ್ರಿ ಗೌಡ್ರ ಮುಂದ ಏನು ಮಾಡದಂತ ನಾನು ಹೇಳ್ತೀನಿ ನಡ್ರಿ ಗೌಡ್ರು, ಹೋಗೋಣ. ಅವರು ಸ್ವೀಕರಿಸಬೇಕು. ಹಾಗೆ ಇನ್ನೊಬ್ಬ ಮಾವನವರಾಗಿರ್ತಕ್ಕಂಥ ಬೀತಾರೆ. ಹಾಗೆ ಎಂ ಈರಣ್ಣ ಶಿಕ್ಷಕರು ಅಚ್ಚೋಳಿ 501 ರೂಪಾಯಿ, ಕೆ ಈರಣ್ಣ ಶಿಕ್ಷಕರು ಅಚ್ಚೋಳಿ 501 ರೂಪಾಯಿ, ವೈ ಸಿದ್ದಯ್ಯ ಶಿಕ್ಷಕರು ಮುರುಣಿ 501 ರೂಪಾಯಿ, ಹನುಮಂತಯ್ಯ ಶಿಕ್ಷಕರು ಯಮ್ನೂರ್ 501 ರೂಪಾಯಿ, ದುರ್ಗಪ್ಪ ತಾತ ಮಲ್ಲಾಪುರ್ 2001 ರೂಪಾಯಿ, ಸಣ್ಣ ಮಲ್ಲಯ್ಯ ಬಾಪುರಂ 501 ರೂಪಾಯಿ. ಕೃಷ್ಣರೆಡ್ಡಿ ಅವರು 501 ನನಗೆ ಕೊಟ್ಟಿರ್ತಾರೆ. ಅವರಿಗೆ ಪೂರಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತಾ. ಕತ್ತಲೆ ಕವಿದ ಈ ನಮ್ಮ ಮನೆಯಲ್ಲಿ ನೀನು ಬಂದು ನನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಕಿ ಸಲುಹಿ ದೊಡ್ಡವನಾಗಿ ಮಾಡಿ ಈ ಮನೆಯನ್ನ ಬೆಳಕಿನತ್ತ ತಂದ್ಬಿಟ್ಟೆ. ಈ ನಿನ್ನ ಋಣವನ್ನ ನಾನು ಹೇಗೆ ತೀರಿಸ್ಲಿ ರಾಮಣ್ಣ? ಛೇ ಅಕ್ಕ ತಮ್ಮದ ನಡುವೆ ಈ ಋಣದ ಮಾತು ಏನಕ್ಕ? ನಾವು ಚಿಕ್ಕವರಿದ್ದಾಗ ಎತ್ತ ತಾಯಿಯನ್ನ ಕಳೆದುಕೊಂಡ ಮೇಲೆ ಆ ತಾಯಿ ಸ್ಥಾನದಲ್ಲಿ ನಿಂತು ನೀನು ನನ್ನನ್ನು ಸಾಕಿ ಎತ್ತಿ ಬೆಳೆಸಿದೆಯಲ್ಲ, ಅದಕ್ಕಿಂತ ದೊಡ್ಡ ಋಣ ಇನ್ನೇನಿದೆ ಅಕ್ಕ, ಇನ್ನೇನಿದೆ? ನನ್ನ ಇನ್ನೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀಯಾ? ಅದೇನಂತ ಹೇಳಕ್ಕ? ನೀನು ಕಾಲದಿಂದ ತೋರಿಸಿದರು ಅದನ್ನು ನಾನು ತಲೆಯ ಮೇಲೆ ಹೊತ್ತುಕೊಂಡು ನಿನ್ನ ಆಸೆನ ನೆರವೇರಿಸ್ತೇನೆ. ಅದೇನಂತ ಹೇಳಕ್ಕ? ಈ ನಿನ್ನ ಮಗಳನ್ನ ನನ್ನ ಚಿಕ್ಕ ಮಗನಿಗೆ ಕೊಟ್ಟು ಮದುವೆ ಮಾಡುವಂತ ನೀನಲ್ಲಿ ಸೆರಗೊಟ್ಟಿ ಕೇಳ್ಕೊತಾ ಇದ್ದೀನಿ. ಅದಕ್ಕಿಂತ ದೊಡ್ಡ ಋಣ ಇನ್ನೇನಿದೆ ಅಕ್ಕ? ನೀನು ಅದನ್ನು ಬಾಯಿ ಬಿಚ್ಚಿ ಕೇಳಬೇಕಾ? ನೀನು ಹಾಗೆ ಆಗಲಕ್ಕ. ನಿನ್ನ ಆಸೆದಂತೆ ಇವರಿಬ್ಬರಿಗೆ ಮದುವೆ ಮಾಡೋಣ, ಸರಿನಾ? ಕವಿತಾ, ತಾಯಿ ಇಲ್ಲದ ತಬ್ಬಲಿ ಅಂತ ಚಿಂತೆ ಮಾಡಬೇಡ ಅಲ್ಲ. ನೋಡು, ಚಿಕ್ಕವರಿದ್ದಾಗಿನಿಂದ ನೀನು ಶಿವರುದ್ರ ಪ್ರೀತಿ ಮಾಡ್ತೀರ ಅಂತ ನನಗೆ ಗೊತ್ತು. ಅದಕ್ಕೆ ಮುಂದಿನ ತಿಂಗಳೇ ನಿಮ್ಮಿಬ್ಬರಿಗೂ ಮದುವೆ ಫಿಕ್ಸ್ ಮಾಡ್ತೀನಿ. ಇದಕ್ಕೆ ನೀನೇನು ಹೇಳ್ತೀಯಾ?
ಇದರಲ್ಲಿ ನೆನಪೇನಿದ್ದೀಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಆಹಾ ಕಳ್ಳಿ ನಾಚಿಕೆ ನೋಡು. ಅಮ್ಮ ಅಮ್ಮ ಬನ್ನಿಯಪ್ಪ, ಎಷ್ಟೊತ್ತಪ್ಪ ಆ ಕಡೆ ಹೋಗೋದು? ಅಮ್ಮ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಮ್ಮ. ಹಾ ಮಾಮ, ನೀವು ಆಶೀರ್ವಾದ ಮಾಡಿ ಮಾಮ. ಬನ್ನಿ, ಎಲ್ಲರೂ ಸೇರಿ ದೀಪಾವಳಿ ಹಬ್ಬವನ್ನು ಆಚರಿಸೋಣ. ದೀಪಾವಳಿ ದೀಪಾವಳಿ ಅಡಿಯ ಮಗನಾದನು ಮಾವ ಮಗುವಾದನು. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನಿಮ್ಮ ಮನೆಯಲ್ಲೇ ಇರು. ಸಂದೀಪ ಶ್ರೀಮಿತ್ರ
ಬನ್ನಿಪ್ಪ, ನೀವು ಹೊಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಅಮ್ಮ ಅದು ಯಾಕಪ್ಪ ಹೀಗಂತೀಯ? ಓಹೋ, ನಮ್ಮ ಹೊಲ ಎಲ್ಲಿದೆ ಅಂತನಾ? ಅದು ನಮ್ಮ ಹೊಲ ಅಲ್ಲ ಅಂತ ಯಾರಪ್ಪ ಹೇಳಿದ್ದು? ಅದು ನಮ್ದೇ ಹೊಲ. ಹೋಗಿ ಅಲ್ಲೇ ಪೂಜೆ ಮಾಡ್ಕೊಂಡ್ ಬನ್ನಿ. ಸರಿ ಆಯ್ತಮ್ಮ. ಹೋಗಮ್ಮ, ಪೂಜೆ ಸಾಮಗ್ರಿ ತೆಗೆದುಕೊಂಡ್ ಬಾ. ಹಾಗೆ ಒಂದ್ ಚೀಲದಲ್ಲಿ ಹೊಲಕ್ಕೆ ಹೋಗೋ ಪೂಜೆ ಸಾಮಾನು ಇಟ್ಟಿದ್ದೀನಿ, ಅದನ್ನು ತೆಗೆದುಕೊಂಡ್ ಬಾ. ಆಯ್ತತಿ, ಈಗಲೇ ತರ್ತೀನಿ. ರಾಮಣ್ಣ ಅವಳ ಮನೇಲಿ ಒಬ್ಳೆ ಆಗ್ತಾಳೆ, ನಿನ್ ಮನೇಲಿ ಇರು, ಸರಿನಾ? ಆಯ್ತಕ್ಕ, ನೀವು ಹೋಗಿ ಬನ್ನಿ. ತಗೊಳ್ಳಿ ಪೂಜೆ ಚೀಲನ. ಶಿವರುದ್ರ, ನಾನು ಹೋಗ್ತೀನಿ, ಇಲ್ಲಿ ಇರ್ತೀಯಾ? ಶಿವರುದ್ರ, ನೀನು ಪೂಜೆ ಚೀಲ ಹೊತ್ಕೊಂಡು ತೆಗೆದುಕೊಂಡು ಬಾ. ನಾನು ಅಮ್ಮ ಮುಂದೆನೆ ಹೋಗ್ತೀನಿ. ಅಮ್ಮ ನಡಿಯಮ್ಮ, ಹೋಗೋಣ. ಕವಿತಾ, ನಾನು ಹೋಗಲೇಬೇಕಾ? ಅಯ್ಯೋ, ಅಪ್ಪ ಇದ್ದಾರೆ, ಹೋಗು. ಮಾವ, ನಾನು ಹೋಗಲೇಬೇಕಾ? ಹೋಗಪ್ಪ, ಬೇಗ ಹೋಗಿ ಆ ಪೂಜೆಯನ್ನು ಮುಗಿಸಿಕೊಂಡು ಬಾ. ಆಯ್ತು ಮಾವ. ಏನಪ್ಪ ಮಾಡೋದೀಗ? ಅಯ್ಯೋ ಮಾವ, ಏನಾಯ್ತು? ನೀನು ಹೋಗಮ್ಮ, ಕುಡಿಯೋದಕ್ಕೂ ನೀರನ್ನು ತಗೊಂಡು ಬಾ. ಆಯ್ತಪ್ಪಾಜಿ. ಶಿವರುದ್ರ, ನಾನು ಶಿವರುದ್ರ, ನಿನ್ನ ನಾಟಕವಲ್ಲ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿಲ್ಲಿಸು ಅದನ್ನು. ಮಾವ, ಅದು ನಿಮಗೆ ಹೇಗೆ ಗೊತ್ತಾಯ್ತು? ಶಿವರುದ್ರ, ನಾನು ಕೂಡ ನಿನ್ನ ವಯಸ್ಸು ದಾಟಿ ಬಂದಿರೋ ಕಣು. ಕೊಡು ಇಲ್ಲಿ ಆ ಪೂಜೆ ಚೀಲವನ್ನು. ಸರಿ ಸರಿ, ನೀವು ಇಲ್ಲೇ ಇರಿ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ಸರಿನಾ? ಅಯ್ಯೋ ನನ್ನ ಮುದ್ದಿನ ಮಾವ, ಇದೆಲ್ಲ ಬೇಡಪ್ಪ ಶಿವರುದ್ರ, ನಾನಿನ್ನ ಹೋಗಿ ಬರ್ತೇನೆ. ಹುಚ್ಚ ಹುಡುಗರು. ಮಾವ, ತಗೊಳ್ಳಿ ನೀರಿನ. ಮಾವ, ಅಪ್ಪ ಎಲ್ಲಿಗೆ ಹೋದ್ರು? ಅಯ್ಯೋ ಅದೆಲ್ಲ ಇರ್ಲಿ, ಮೊದಲು ನೀರು ಕುಡಿತೀನಿ ತಡಿ. ಕುಡಿದ್ರಲ್ಲ ಮಾವ? ಏನಿದು ಮಾವ, ನೀರು ಕುಡಿದ್ರು ಬಿಕ್ಕಳಿಕೆ ನಿಲ್ತಾನೆ ಇಲ್ಲ? ಇದು ನೀರು ಕುಡಿದ ತಕ್ಷಣ ನಿಲ್ಲುವ ಬಿಕ್ಕಳಿಕೆ ಅಲ್ಲ. ಅಮ್ಮ ಯಾವತ್ತು ಹೇಳ್ತಾನೆ ಇದ್ರು, ನಮಗಿಷ್ಟ ಆದವರು ನಮಗೆ ಜಾಸ್ತಿ ಬಿಕ್ಕಳಿಕೆ ಆಗುತ್ತದೆ, ನಮ್ಮನ್ನು ನೆನಪಿಸಿಕೊಳ್ತಿದ್ದಾರಂತ. ಹೌದಾ? ಮತ್ತೆ ಅದು ನಿಲ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ವೆರಿ ಸಿಂಪಲ್. ನಮಗೆ ಇಷ್ಟ ಆದವರು ಹತ್ತಿರ ಬಿದ್ದು ಕೆನ್ನೆಗೆ ಒಂದು ಮುತ್ತು ಕೊಟ್ಟಾಗ ಅದು ತಾನಾಗೆ ನಿಂತು ಹೋಗುತ್ತದಂತೆ. ಸತ್ಯವಾಲು, ನಾನು ಹೇಳ್ತಲ್ಲಮ್ಮ, ಅಮ್ಮನೇ ಹೇಳಿದ್ದು. ಓಹೋ, ಹೀಗೋ ಸಮಾಚಾರ. ನನಗೀಗ ಅರ್ಥವಾಯ್ತು ಬಿಡಿ, ಅಪ್ಪಾಜಿಯನ್ನ ಯಾಕೆ ಕಳಿಸಿದ್ರಿ ಅಂತ. ನಾನ್ ಕೊಡೋದಿಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಆಗಲೇಬೇಕು ಬಿಡು. ಗಂಡು ಕೇಳುತ್ತಾನೆ ಇರಬೇಕು, ಹೆಣ್ಣು ನಾಚುತ್ತಾನೆ ಇರಬೇಕು. ಇದೇ ನಮ್ಮ ನಾಡಿನ ನಿಯಮ. ಕವಿತಾ, ಹೀಗೆ ನೀನು ನಾಚುತ್ತಾ ನಿಂತರೆ ನನ್ನ ಬಿಕ್ಕಳಿಕೆಯು ಇನ್ನೂ ಜಾಸ್ತಿನೇ ಆಗುತ್ತದೆ. ಸರಿ, ನೀವು ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ, ನಾನು ಖಂಡಿತ ಕೊಡ್ತೀನಿ. ಹಂಗ ಸರಿ, ಕೊಡು ಮತ್ತೆ. ಕವಿತಾ, ನೀನು ಮುತ್ತು ಕೊಟ್ಟ ತಕ್ಷಣ ನನ್ನ ಬಿಕ್ಕಳಿಕೆ ನಿಂತು ಹೋಯಿತು. ಆಹಾ, ಈ ಕಳ್ಳ ಬಿಕ್ಕಳಿಕೆಯ ಗತ್ತು ನನಗೆಲ್ಲ ಗೊತ್ತು ಮಾವ. ನಿನಗೆ ಗೊತ್ತಾದರೂ ಮತ್ತು ಮುತ್ತು ಕೊಟ್ಟೆಯಾ? ನಾನೇ ಹೋಗಿ ಪಾಪ ಅಂತ ಕೊಟ್ಟೆ. ಅದು ಸರಿ ಬಿಡಿ ಮಾವ. ಆಗ್ಲೇ ನಿಮ್ಮಮ್ಮ ನಮ್ಮ ಅಪ್ಪಾಜಿ ಹತ್ರ ನಮ್ಮಿಬ್ಬರ ಮದ್ವೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಮುಂದಿನ ತಿಂಗಳವೇ ನಮಗೆ ಮದ್ವೆ ಮಾಡಿಸ್ತಾರಂತೆ, ಗೊತ್ತಾ? ಹೌದಾ? ಕವಿತಾ, ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ?
ಈ ಸಂತೋಷದಕ್ಕಾಗಿ ನಿನಗೆ ಏನು ತಂದಿದ್ದೇನೆ ಗೊತ್ತಾ ಕವಿತಾ? ನನಗ ಏನ್ ತಂದಿದ್ದೀಯ ಮಾವ? ಕವಿತಾ, ಈ ದೀಪಾವಳಿಯ ದಿನದಂದು, ಹಬ್ಬದ ದಿನದಂದು ಈ ಕಾಲ್ಚೆನೆಯನ್ನು ಕೊಂದಿದ್ದೇನೆ. ನಿನಗೆ ಇಷ್ಟವಾಯಿತೆ? ಯಾಕೆ ಮಾವ ಹೀಗಂತೀರಾ? ನೀವು ಇಷ್ಟಪಟ್ಟು ಏನೇ ತಂದ್ರು ನಾನದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ. ಹಾಗಾದರೆ ಕವಿತಾ, ಇಂದು ಈ ಕಾಲ್ಚೆನೆಯನ್ನು ನನ್ನ ಕೈಯಾರೆ ನಾನೇ ಹಾಕುತ್ತೇನೆ, ಸರಿನಾ? ಆಯ್ತು ಮಾವ, ನಿಮ್ಮ ಆಸೆನೇ ನನ್ನ ಆಸೆ. ಮಾವ, ನಿನ್ನಾನೆ ನಾನು ಬೆಂಕಿಯಲ್ಲೂ ತಪ್ಪು ಕಂಡೆನು, ನನ್ನಾನೆ ನಾನು ಬೆಂಕಿನಲ್ಲೂ ಅನ್ನ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲೂ ತಪ್ಪು ಕಂಡೆನು, ನನ್ನಾನೆ ನಾನು ಬೆಂಕಿನಲ್ಲೂ ಅನ್ನ ಕಂಡೆನು. ಮಾವನ ಮಾಡು ನನ್ನ ಮೋಗಿಸಿ ಬಂದಾಗ, ಮಾವನ ಮಾಡು ನನ್ನ ಮೋಗಿಸಿ ಬಂದಾಗ ಬೇರಿನಲ್ಲೂ ಸಿರಿಯ ಕಂಡೆನು. ನಿನ್ನಾನೆ ನಾನು ಬೆಂಕಿಯಲ್ಲೂ ತಪ್ಪು ಕಂಡೆನು. ಉರಿವ ಬಿಸಿಲೈಲ ಚೊಂಗೆ ನರಳಂತೆ, ಉಳಿವ ಮುಳ್ಳೆಲ್ಲ ಹಸಿರು ಹುಲ್ಲಂತೆ, ಬಳ್ಳಿಯ ಮೋಜುಗಳ ಹೂವಾಗಿರಬೇಕಂತೆ, ಹರಿಯುವ ಹರಿವೆಲ್ಲ ಸಿಹಿಯಾದ ಬೆಟ್ಟದಂತ ಆಸೆ ತಂದಿದ್ದು, ಆಸೆಯಿಂದ ನನ್ನ ಮೈಯ ಭಾರವಾಯಿತು. ಹೋಗಿ ಬಿಸಿ ಏರಿತು
ದೇಶದಲ್ಲಿ ಪ್ರೀತಿಸಿ ಮದುವೆಯಾದವರು ತುಂಬಾ ವಿರಳ. ಅಂಥದ್ರಲ್ಲಿ ನಾವಿಬ್ರು ಚಿಕ್ಕಂದಿನಿಂದಲೂ ಪ್ರೀತಿಸಿ ಈಗ ಮದುವೆ ಆಗ್ತಾ ಇದ್ದೀವಿ ಅಂದ್ರೆ ನಾವೇ ಪುಣ್ಯವಂತರು ಅಲ್ವೇ ಮಾವ? ಹೌದು ಕವಿತಾ, ನೀನು ಹೇಳುವಾಗೆ ನಾವೇ ಈ ಒಮ್ಮ ನಾಡಿನಲ್ಲಿ ಎಷ್ಟೋ ಪ್ರೇಮಿಗಳು ಮದುವೆ ಆಗದೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನೀನು ಹೇಳುವಾಗೆ ನಾವೇ ಪುಣ್ಯವಂತರು ಸರಿ. ಅದೇನೇ ಇರ್ಲಿ, ಒಟ್ಟಿನಲ್ಲಿ ನಮ್ಮಿಬ್ಬರ ಪ್ರೀತಿ ಕೊನೆವರೆಗೂ ಹೀಗೆ ಇರ್ಲಿ ಅಂತ ಆ ತಾಯಿ ಬನಶಂಕರಿ ದೇವಿಗೆ ನಾನು ನಮಸ್ಕರಿಸ್ತೀನಿ. ಅಯ್ಯೋ ಅದೆಲ್ಲ ಇರಲಿ, ಈಗ ಅಮ್ಮ ದೇವಸ್ಥಾನ ಅಂತ ಬರೋ ಸಮಯವಾಯಿತು. ನನ್ನನ್ನೇನಾದರೂ ಇಲ್ಲಿರೋದು ನೋಡಿದರೆ ಅಭಿಷೇಕ ಮಂಗಳಾರತು ಎರಡು ಒಟ್ಟಿಗೆ ಮಾಡಿಬಿಡ್ತಾಳೆ. ನಾನು ಹೋಗಿ ಬರ್ತೇನೆ. ಕವಿತಾ ನೀವು ಹುಷಾರು. ಆಯ್ತು ಮಾವ. ಕವಿತಾ ನೀವು ಹುಷಾರು. ಆಯ್ತು ಮಾವ, ನೀವು ಬೇಗ ಬಂದ್ಬಿಡಿ, ನಾನು ಕಾಯ್ತಾ ಇರ್ತೀನಿ ಮಾವ. ನನ್ನ ಮಾವ ನನ್ನ ಮೇಲೆ ಅದೆಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾನೆ. ಅದಕ್ಕೆ ದೊಡ್ಡವರು ಹೇಳೋದು, ಪ್ರೀತಿಸಿದವರು ಸಾಯ್ತಾರೆ ವಿನಃ ಪ್ರೀತಿ ಅದೆಂದಿಗೂ ಸಾಯೋದಿಲ್ಲ ಅಂತ. ಅದು ನನಗೀಗ ಅರ್ಥ ಆಯ್ತು. ಇಲ್ಲ, ಅದು ನಿನಗೆ ಅರ್ಥವಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಏನೆಂದು ಅರ್ಥ ಮಾಡಿಸಲೆಂದು ನಾನು ನಿನ್ನಲ್ಲಿ ಬಂದಿರುವೆ. ಯಾರು? ಅಗ್ರಜ, ನೀನೇಕೆ ಬಂದೆ ಇಲ್ಲಿಗೆ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಕೂಲ್ ಡೌನ್ ಕವಿತಾ, ಕೂಲ್ ಡೌನ್. ಯಾಕೆ ಈ ರೀತಿ ಚೀರಿಕೊಂಡು ಭಯಪಟ್ಟುಕೊಳ್ಳುತ್ತೀರಿ? ಭಯದ ಭೀತಿಯನ್ನೇ ಒಡೆದೊಡಿಸುವ ಛಲದಂಕ ಮಲ್ಲ ನಿನ್ನ ಬಳಿರುವಾಗ ಭಯದ ಅಬ್ಬರ ನಿನಗೇಕೆ? ನೋಡು, ಮನೆಯಲ್ಲಿ ಯಾರು ಇಲ್ಲ. ಈಗ ನೀನ್ ಇಲ್ಲಿಗೆ ಬಂದಿರೋದು ನನ್ನ ಮಾವನಿಗೆ ಏನಾದ್ರೂ ಗೊತ್ತಾದ್ರೆ ಇಲ್ಲಿ ರಣರಂಗವೇ ನಡೆದು ಹೋಗುತ್ತೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ರಣರಂಗ? ಕವಿತಾ, ರಂಗಮಂಚಕ್ಕೆ ಸಿದ್ಧನಾಗಿ ಬಂದಿರುವ ಈ ಅಗ್ರಜನಿಗೆ ರಣರಂಗದ ಮಾತುಗಳನ್ನಾಡಿದರೆ ಸುಮ್ಮನೆ ಹೊರಟು ಹೋಗುತ್ತೇನೆಂದು ತಿಳಿದೆಯಾ? ಕಣ್ಣಿಗೆ ಕುಕ್ಕುವಂತ ನಿನ್ನ ದೇಹವನ್ನು ಒಂದೇ ಒಂದು ಸಾರಿ ನನಗೆ ಅರ್ಪಿಸಿದರೆ ಸಾಕು. ನೀನು ಹೇಳಿದಾಗೆ ನಾನು ಖಂಡಿತ ಹೊರಟು ಹೋಗುತ್ತೇನೆ. ಯಾರಿಲ್ಲದ ಸಮಯವನ್ನ ಸಾಧಿಸಿ ಒಂಟೆ ಹೆಣ್ಣಿನ ಮೇಲೆ ನಿನ್ನ ಕಾಮ ತೃಷೆಯನ್ನ ತೀರಿಸಿಕೊಳ್ಳಲು ಬಂದ್ರೆ ನಿನ್ನ ಬಿಸಿ ರಕ್ತವನ್ನೇ ಕುಡಿದು ಬೇಟೆಯನ್ನಾಡುವ ಹೆಣ್ಣು ಹುಲಿ ನೋಡಾಗಬೇಕಾಗುತ್ತೆ. ಮೊದಲು ಇಲ್ಲಿಂದ. ಹುಲಿ? ಎಂದು ಹುಲಿ? ಕವಿತಾ, ಹುಲಿ ನಾನೆಂದು ಬಂದ ನಿನ್ನಂತ ಎಷ್ಟೋ ಹೆಣ್ಣು ಹುಲಿಗಳನ್ನು ಹಿಂಡಿ ಇಪ್ಪೆ ಮಾರಿ ಮಣ್ಣು ಮುಕ್ಕಿಸಿರುವಾಗ ಇನ್ನು ನಿನ್ನಂತ ಹೆಣ್ಣು ಹುಲಿಗಳು ನನ್ನೇನು ಮಾಡಲಾರೆವು. ಕಣ್ಣಿಗೆ ಕುಕ್ಕುವಂತ ನಿನ್ನ ದೇಹವನ್ನು ನನಗೆ ಅರ್ಪಿಸಿದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ನಾನೇ ದಾವನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಪಾಪಿ, ನಿನ್ನ ಜೊತೆ ಮಲಗಿ ಮತ್ತೊಬ್ಬರ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳೋ ಹೇಸಿ ಹೆಣ್ಣಲ್ಲ ಈ ಕವಿತಾ. ಪ್ರೀತಿಸಿದವರ ಜೊತೆಯಲ್ಲಿ ಮದುವೆಯಾಗಿ ಬಾಳೋ ಹೆಣ್ಣೆಂದು ತಿಳಿ. ನೀನು ಒಳ್ಳೆ ತಂದೆಗೆ ಹುಟ್ಟಿದ ಮಗಳೇ ಆಗುತ್ತೆ. ಸುಮ್ಮನೆ ಹೊರಟಾಗ ಇಲ್ಲಿಂದ. ಲೇ ಬಂಡರಂಡೆ, ನನ್ನ ಹುಟ್ಟಿನ ಬಗ್ಗೆ ಕೀಳಾಗಿ ಮಾತನಾಡಿದ್ದಾದರೆ ಗುಟ್ಟಾಗಿ ನಿನ್ನ ಜುಟ್ಟವನ್ನು ಹಿಡಿದು ಮಟ್ಟಕ್ಕೇರಿಸಿ ಆ ತಾಸದಿಂದ ನಿನ್ನ ಮೆಟ್ಟೆ ಮನೆಗೆ ಹೋಗಬೇಕಾಗುತ್ತದೆ. ಜೋಕೆ ಲೋ ಬಂಡ, ಈ ನಿನ್ನ ಹುಚ್ಚಾಟದ ಆಟವನ್ನ ನನ್ನ ಹತ್ರ ತೋರಿಸಬೇಡ. ನಿನಗೆ ಅಷ್ಟೊಂದು ಕಾಮ ಏರಿ ನಿಂತಿದ್ರೆ ಯಾವ್ದಾದ್ರೂ ಬೀದಿ ನಾಯಿಗೆ ಹೋಗಿ ತೋರಿಸು ಈ ನಿನ್ನ ಗಂಡಸ್ತಕಿಯನ್ನ. ಅದನ್ನ ಬಿಟ್ಟು ನನ್ನ ಮೇಲೆ ತೋರಿಸಲು ಬಂದ್ರೆ ಸುಮ್ಮನೆ
ಎಚ್ಚರ. ಬಾಯಿ ಮುಚ್ಚಲೇ ಬರಿವಾರಗಿತ್ತೀಯ. ಸುಮ್ಮನೆ ಇದ್ದಂತಲ್ಲ ನಿನ್ನ ಮಾತೆ ಮುಗುಲು ಮುಟ್ಟಿತ್ತದೆ ಅಲ್ಲ. ಆರಗಾಯ ಮಾಡಿದ ನಾಗರಾವು ತನ್ನ ವೈರಿಯನ್ನು ಹುಡುಕಿದಂತೆ ಹಿಂದೆ ನನ್ನ ಕಾಮದ ತೀರ್ಸ ಬಂದ ನಿನ್ನನ್ನು ಇನ್ನು ಹುಡುಕೊಂಡು ಬಂದಿದೆ. ಸುಮ್ಮನೆ ನನ್ನ ಜೊತೆ ಸರಸ ಸಲ್ಲಬೇಕು ಸಿದ್ಧರಾಗು. ಬೇಡ, ದಯವಿಟ್ಟು ನನ್ನ ನೀರು ಮಾಡಬೇಡಿ, ಬಿಟ್ಬಿಡಿ. ಬೇಕಾದ್ರೆ ನಿಮಗೆ ಕೈ ಮುಗಿತೀನಿ. ಒತ್ತುಕೊಂಡು ಹೋದ ಸೀತೆಯನ್ನು ಹಾಗೆ ಬಿಟ್ಟು ಬಿಡುವುದಕ್ಕೆ ನಾನೇನು 10 ತಲೆ ರಾವಣನಲ್ಲ. ಸಿಕ್ಕ ನಾರಿಯರ ಸೀರೆಯನ್ನು ಸೆಳೆದು ಮದ ಇಳಿಸಿಕೊಳ್ಳುವ ಗಜರಾಜ ಈ ಅಗ್ರಜ. ಸುಮ್ಮನೆ